ರುಚಿ ಇಲ್ಲದ ಅಡುಗೆಗೆ ರುಚಿ ನೀಡುವುದು ಉಪ್ಪು. ಜೀವನದ ಸವಿ ಹೆಚ್ಚಿಸಲು ಅನಿವಾರ್ಯ ಈ ಉಪ್ಪು. ಕಡಿಮೆಯಾದರೂ ಸಪ್ಪೆ, ಹೆಚ್ಚಾದರೂ ಕಷ್ಟ. ಸಮತೋಲನವೇ ಬದುಕಿನ ಅತಿ ದೊಡ್ಡ ಇಷ್ಟ. ಸಾಗರದಾಳದ ಅಮೂಲ್ಯವಾದ ಮುತ್ತು, ಅಡುಗೆ ಮನೆಯ ಅಳಿಲಾದ ಆತ್ಮೀಯ ಸ್ವತ್ತು. ನೀವು ಕಳೆದ ವಿಡಿಯೋದಲ್ಲಿ ಉಪ್ಪು ಹೇಗೆ ರೆಡಿ ಆಗುತ್ತೆ, ಉಪ್ಪಿನ ಪ್ರೊಸೆಸಿಂಗ್ ಮತ್ತು ಎಷ್ಟು ಲಾರ್ಜ್ ಅಮೌಂಟಲ್ಲಿ ಉಪ್ಪು ರೆಡಿ ಆಗುತ್ತೆ ಅಂತ ನೀವು ನೋಡಿರ್ತೀರ. ಮತ್ತು ಈ ವಿಡಿಯೋದಲ್ಲಿ ಉಪ್ಪನ್ನು ಪ್ರೊಸೆಸಿಂಗ್ ಹೇಗೆ ನಡೆಯುತ್ತೆ, ಅದರದ್ದು ಪ್ಯಾಕಿಂಗ್ ಯೂನಿಟ್ ಹೇಗಿರುತ್ತೆ ಮತ್ತು ಗೋಡೌನ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ವಿಡಿಯೋನ ನಿಮಗೆ ತೋರಿಸ್ತೀನಿ. ಓಕೆ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ ಇಲ್ಲಿಂದ ಆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ನೋಡಿ. ಈ ನಾಗರ್ಬೈಲ್ ಸಾಲ್ಟ್ ಗೌಡಾನ್ನ ಎದುರುಗಡೆ ಒಂದು ಬಿಲ್ಡಿಂಗ್ ಇದೆ. ಇದರ ವಿಶೇಷತೆ ಏನಂತ ಹೇಳಿದರೆ, ಹಿಂದಿನ ಕಾಲದಲ್ಲಿ ಉಪ್ಪನ್ನು ತಯಾರು ಮಾಡುವಂಥ ಒಂದು ಸಂದರ್ಭದಲ್ಲಿ ಉಪ್ಪನ್ನು ಆ ಕಡೆ ಒಂದು ಕೋಡಿ ಕಾಣ್ತಾ ಇದೆ, ಅದರಲ್ಲಿ ದೋಣಿಯ ಮುಖಾಂತರ ತಗೊಂಡು ಬಂದು ಎಲ್ಲ ಇಲ್ಲಿ ತಗೊಬಂದು ಸ್ಟೋರೇಜ್ ಮಾಡ್ತಿದ್ರು. ಇಲ್ಲಿ ಸ್ಟೋರೇಜ್ ಮಾಡಿ ಎಲ್ಲ ಬೋಟಲ್ಲಿ ಎಲ್ಲ ಶಿಫ್ಟ್ ಆಗ್ತಾ ಇರ್ತಿತ್ತು. ಹಳೆ ಕಾಲದ ಬಿಲ್ಡಿಂಗ್ ಇದು. ಬ್ರಿಟಿಷರ ಕಾಲದಲ್ಲಿ ಇಲ್ಲಿ ಉಪ್ಪನ್ನು ಕದಿಯೋರಿಗೆ ಇಲ್ಲಿ ಇಡ್ತಿದ್ರು. ಇದು ಜೈಲು ಇದೆ, ಬನ್ನಿ ತೋರಿಸ್ತೇನೆ. ಇದು ತುಂಬ ಹಳೆಯದಾದ ಬಿಲ್ಡಿಂಗ್. ಇದು ಎಲ್ಲ ಕಟ್ಟಿಗೆಯಿಂದನೇ ಜಾಸ್ತಿ ಮಾಡಿದ್ದು. ಇದೇ ಜೈಲು. ಇದು ತುಂಬ ಇದೆ. ಇಲ್ಲಿ ನೋಡಿ ಎಲ್ಲ ನಂಬರ್ ಹಾಕಿದ್ದಾರೆ ಇಲ್ಲಿ. ಹಾಂ, ಈಗ ನಾವು ಇದನ್ನು ಯೂಸ್ ಮಾಡ್ತಾ ಇದ್ದೀವಿ. ನಾವು ನಮ್ಮ ಸೊಸೈಟಿಯಿಂದ ಇದನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದು ಅಷ್ಟೇ ಅಲ್ಲ, ಇಲ್ಲಿ 2 ಶೆಲ್ಗಳಿದ್ದಾವೆ. 2 ಶೆಲ್ಲಲ್ಲೂ ಆವಾಗ ಹಿಂದಿನ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಉಪ್ಪಿನ ಕರವನ್ನು ಕಡಿದಿದ್ದವರಿಗೂ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಉಪ್ಪನ್ನು ದಾಸ್ತಾನು ಮಾಡುವಂಥ ಗೌಡಾನು ಇದು ತುಂಬ ದೊಡ್ಡದಿದೆ. ಇದರಲ್ಲಿ 500ರಿಂದ 600 ಟಿಪ್ಪರು ಉಪ್ಪನ್ನು ಹಾಕ್ಬೋದು ಇದರಲ್ಲಿಂದ. ನೋಡಿ, ಹೀಗೆ ನೋಡ್ತಾ ಹೋದರೆ ತುಂಬ ದೊಡ್ಡದಾಗಿ ಕಾಣುತ್ತೆ. ಅದರ ಪಕ್ಕ ಮತ್ತೆ ಈ ಕಡೆ ಗೋಡೌನ್ ಇದೆಯಲ್ಲ, ಈ ಕಡೆನೂ ಇದೆ. ಈ ಕಡೆನೂ ತುಂಬ ಗೌಡನ್ಗಳಿದ್ದಾವೆ. ಒಂದು 5-6 ಗೌಡನ್ಗಳಿದ್ದಾವೆ. ಇಲ್ಲಿಂದ ಕಾಣ್ತಾ ಇದೆ ನೋಡಿ. ಇಲ್ಲಿಂದ ಅಲ್ಲಿವರೆಗೆ ಕಾಣ್ತಾ ಇರೋದೆಲ್ಲ ಉಪ್ಪನ್ನು ದಾಸ್ತಾನು ಮಾಡುವಂಥ ಏರಿಯಾನೇ ಅದು. ಇದು ಹೌದು, ಅದು ಹೌದು, ಎಲ್ಲ ಕಡೆನೂ ಹೌದು. ಓಕೆ ಓಕೆ, ಒಳಗಡೆ ನೋಡೋಣ ಬನ್ನಿ. ಇಲ್ಲಿ ನೋಡಿ, ಫುಲ್ ದೊಡ್ಡ ಇದೆ. ಲಾಸ್ಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹೀಗೆ ಉಪ್ಪನ್ನು ತಗೊಬಂದು ಎಲ್ಲ ತುಂಬ್ತಾ ಇದ್ದಾರೆ. ಈಗ ಇಲ್ಲಿ ಉಪ್ಪನ್ನು ಸ್ಟಾಕ್ ಮಾಡ್ತಾ ಇದ್ದಾರೆ. ಇಲ್ಲಿಂದ ಆ ಕಡೆವರೆಗೂ ಅದು ಮಳೆಗಾಲದ ತನಕ ಇಲ್ಲಿಂದ ಅಲ್ಲಿವರೆಗೂ ತುಂಬಾಗುತ್ತೆ. ಮಳೆಗಾಲ ತನಕ ಫುಲ್ ಆಗಿಬಿಡುತ್ತೆ, ರೆಡಿ ಆಗುತ್ತೆ. ಈಗ ಇಲ್ಲಿಂದ ಒಂದು ಅಂದಾಜು ಎಷ್ಟು ಉಪ್ಪು ತುಂಬಿದೆ ಇಲ್ಲಿಗೆ? ಈಗ ಒಂದು 100 ಟಿಪ್ಪರ್ ಹಾಕಿರ್ಬೋದಲ್ಲ? ಓಕೆ, ಆ ಕಡೆ ಹೊರಡೋದು. ಇದು ಗೌಡಾನು. ಇದರೆಲ್ಲನೂ ಎಲ್ಲ ಹಳೆ ಕಟ್ಟಿಗೆಯಿಂದನೇ ಮಾಡ್ತಾ ಇರೋದು. ಇದು ಕಲ್ಲಲ್ಲಿ ಕಟ್ಟಿದ್ದಲ್ಲ, ಎಲ್ಲ ಕಂಬವನ್ನು ನಿಲ್ಲಿಸಿ ಮಾಡಿದ್ದು. ಇಲ್ಲೂ ಫುಲ್ ಆಗುತ್ತೆ ಅಲ್ಲ ಉಪ್ಪು? ಇದು ಫುಲ್ ಆಗುತ್ತೆ. ಎಲ್ಲ ಇದೇ ಟೈಪಲ್ಲಿ 5 ಗೌಡಾನ್ಗಳಿದ್ದಾವೆ. 5 ಗೌಡಾನ್ದಲ್ಲೂ ಫುಲ್ ಆಗುತ್ತೆ. ಎಲ್ಲ ಕಂಬದಲ್ಲೇ ಎಲ್ಲ ರೆಡಿಯಾಗಿದ್ದು. ಯಾವುದಕ್ಕೂ ಕಲ್ಲನ್ನು ಯೂಸ್ ಮಾಡಲಿಲ್ಲ. ಈ ಗೌಡಾನ್ ಈಗ ಫುಲ್ ಆಗ್ತಾ ಬಂದಿದೆ.
ಫುಲ್ ಆಗಿರೋ ಗೋಡನ್ನ ನೋಡ್ಬೋದು. ಇಲ್ಲಿ ಇನ್ನು ಮತ್ತೆ ಇಲ್ಲಿ ಫುಲ್ಲು ಈ ಕಡೆ ಹಾಕಿ ಮುಚ್ಚಿಬಿಡ್ತಾರೆ. ಅದು ಪ್ಯಾಕಿಂಗ್ ಎಲ್ಲ ಮಳೆಗಾಲದಲ್ಲೇ ಆಗತ್ತಾ? ಇಲ್ಲ, ಮಳೆಗಾಲದಲ್ಲೂ ನಡೀತಾ ಇರ್ತದೆ. ನಡೀತಾನೆ ಇರುತ್ತೆ ಪ್ಯಾಕಿಂಗ್ ಎಲ್ಲ. ಆಮೇಲೆ ನಿಮಗೆ ಪ್ಯಾಕಿಂಗ್ ಯೂನಿಟ್ಗೂ ಕರ್ಕೊಂಡು ಹೋಗ್ತೀನಿ. ನಮ್ಮದು ಈ ಕಡೆ ಎಲ್ಲ ಗೌಡನ್ಗಳಿದ್ದಾವೆ. ಗೌಡನ್ ಫುಲ್ ಆದ ಕೂಡಲೇ ಈ ಟೈಪಲ್ಲಿ ನಾವು ಹೀಪ್ ಮಾಡಿ ಎಲ್ಲ ತಾಡ್ಪಲ್ ಹಾಕಿ ಎಲ್ಲ ಮುಚ್ಚಿಬಿಡ್ತೀವಿ ನಾವು. ಮಳೆಗಾಲಕ್ಕೆ ಶೇಪ್ ಆಗೋ ಟೈಪಲ್ಲಿ ತಾಡ್ಪಲ್ ಹಾಕಿ ಮುಚ್ಚಿಬಿಡ್ತೀವಿ. ಹೀಗೆ ಇಲ್ಲಿ ಕೆಲಸ, ಹೊರಗಡೆ ಕೆಲಸ ಮಾತ್ರ ಈಗ ನಡೀತದೆ ಇಲ್ಲಿ. ಎಲ್ಲ ಅವ್ರಿಗೆ ಮಷಿನ್ ಎಲ್ಲ ಹಾಕಿ ಕೊಡ್ತೀವಿ. ಇದು ಕರ್ನಾಟಕದಲ್ಲಿ ನಮ್ಮ ಶಾಲ್ಟ್ ಡಿಪಾರ್ಟ್ಮೆಂಟ್ ಇರೋದು ನಮ್ಮ ಸಾಣೆಕಟ್ಟ ಒಂದೇನೇ. ಅದರಲ್ಲಿ ಅವರು ಮುಂಬೈದಿಂದ ಅವ್ರು ಬಂದು ಇದನ್ನೆಲ್ಲ ಟೆಸ್ಟ್ ಮಾಡಿ ಇದು ಮಾಡ್ತಾರೆ. ಅವರು ಅಯೋಡಿನ್ ಎಷ್ಟು ಪ್ರಮಾಣದಲ್ಲಿ ಇದೆ, ಹೇಗಿದೆ ಅಂದ್ಕೊಂಡು ಎಲ್ಲ ಟೆಸ್ಟ್ ಮಾಡಲಿಕ್ಕೆ ಅವರು ಬರ್ತಾ ಇರ್ತಾರೆ. ಅವರು ಕಸ್ಟಮ್ ಆಫೀಸ್ ಇರ್ತಾ ಇರೋದು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ, ನಮ್ಮ ಸಾಣೆಕಟ್ಟ ಒಂದೇನೆ. ಇದು ಫುಲ್ ಲ್ಯಾಬೊರೇಟರಿ, ಇಲ್ಲೇ ಲ್ಯಾಬೊರೇಟರಿ, ಆಫೀಸ್ ಲ್ಯಾಬೊರೇಟರಿ, ಇಲ್ಲೇ ಚೆಕಿಂಗ್ ಎಲ್ಲ ನಡೆಯೋದು. ಉಪ್ಪಿಂದು ಏನೇನು ಅಯೋಡಿನ್ ಪ್ರಮಾಣ ಎಷ್ಟು ಹಾಕಬೇಕು ಅದನ್ನೆಲ್ಲ ಇಲ್ಲೇ ಆಡ್ ಮಾಡ್ತಾರೆ, ತೋರಿಸ್ತಾರೆ. ಇರಬೇಕು. ಇದು ಅಯೋಡಿನ್ ಪ್ಯಾಕೆಟ್ಗಳು ತಯಾರಾಗುವಂಥ ಒಂದು ಜಾಗ, ಮಷಿನ್ ಎಲ್ಲ ಇದೆ, ಬನ್ನಿ ತೋರಿಸ್ತೀನಿ. ಇದು ಅಯೋಡಿನ್ ಮಷಿನ್ನು. ಇದರಲ್ಲಿ ಉಪ್ಪನ್ನು ನಾವು ಹಾಕ್ತೀವಿ. ಅದು ಅಯೋಡಿನ್ ಸ್ಪ್ರೇ ಆಗಿ ಅಯೋಡಿನ್ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕು ಅದೇ ಪ್ರಮಾಣದಲ್ಲಾಗಿ ಉಪ್ಪು ರೆಡಿ ಆಗುತ್ತೆ. ಪ್ಯಾಕ್ ಮಾಡ್ತಾರೆ. ಇದನ್ನು 1 kg ಪ್ಯಾಕೆಟಲ್ಲಿ ಇವರು ತುಂಬ್ತಾರೆ. ಎಲ್ಲ ತೂಕಕ್ಕೆ ಹಾಕ್ತಾರೆ. ತೂಕದಲ್ಲಿ 1 kg ತೂಕ ಇದೆ, ಅದರಲ್ಲೇ ಹಾಕಿ ನಾವು ಪ್ಯಾಕ್ ಮಾಡಿ ಇದನ್ನು ಹೀಗೆ ಚೀಲದಲ್ಲಿ ತುಂಬ್ತೀವಿ. ಇಲ್ಲಿ ಲಿಫ್ಟ್ ಮಾಡುವಂಥದ್ದು ನೋಡಿ, ಅದು ಇದು ಮಷಿನ್ ಇದೆ ನೋಡಿ. ಅಲ್ಲಿಂದ ಅವರು ಲಿಫ್ಟ್ ಮಾಡಿ ತಗೊಂಡು ಬರ್ತಾರೆ. ಇದು ಉಪ್ಪು ಏನಂದ್ರೆ ಸ್ವಲ್ಪ ಹಾರ್ಡ್ ಆಗಿರುತ್ತೆ. ಮಳೆಗಾಲದಲ್ಲಿ ನಾವು ತಾಟ್ಪಲ್ ಹಾಕಿ ಮುಚ್ಚಿರ್ತೀವಲ್ಲ, ಆ ಒಂದು ದೃಷ್ಟಿಯಿಂದ ಸ್ವಲ್ಪ ಅದು ಹಾರ್ಡ್ ಆಗಿರುತ್ತೆ. ಅದನ್ನು ನಾವು ಪುಡಿ ಮಾಡಿ ನಂತರ ಮಷೀನಿಗೆ ಹಾಕಿ ಇದನ್ನು ನಾವು ಅಯೋಡಿನ್ ಹಾಕಿ ಮಾಡ್ತೀವಿ. ಮಷೀನಿಗೆ ಹಾಕಿ 1 kg ಪ್ಯಾಕೆಟಲ್ಲಿ 1 kg ಪ್ಯಾಕೆಟ್ ಈ ತರ ಬರುತ್ತೆ. ಇದರಲ್ಲಿ ನೋಡ್ಬೋದು ಅಯೋಡಿನ್ ಪ್ರಮಾಣ ಎಲ್ಲ ತೂಕಕ್ಕೆ ಹಾಕಿ ಎಲ್ಲ ವೇಟ್ ಮಾಡಿ 1 ಕಿಲೋಗ್ರಾಮ್. ಬ್ಯಾಚ್ ನಂಬರ್ 3 ಇದೆ. ಓಕೆ, ಮಾರ್ಚ್ 26 ರೆಡಿ ಆಗಿರೋದು. ಈ ಥರ ನೋಡ್ಬೋದು. ಈ ಥರ 1 kg ಪ್ಯಾಕಲ್ಲಿ ಈ ಥರ ದೊಡ್ಡ ಪ್ಯಾಕ್ ಮಾಡಿ ಇದನ್ನು ಸೆಲ್ ಮಾಡಲಾಗುತ್ತೆ. $1 kg 26 ಗ್ರಾಮ್ ಇದೆ. ಓಕೆನಾ? ಥರ ಇಲ್ಲಿ ಫುಲ್ಲು ಇದರಲ್ಲಿ ಪ್ಯಾಕಿಂಗ್ ನಡೆಯುತ್ತೆ. ಇದು ಪ್ಯಾಕಿಂಗ್ ಯೂನಿಟ್ ಇದೆ. ನೀವಿಲ್ಲಿ ನೋಡ್ತಿರೋದಲ್ಲ, ಇದು ಓಲ್ಡ್ ಮಷಿನ್ಸ್ಗಳು. ಅಂದರೆ ಪ್ಯಾಕಿಂಗ್ಗೆ ಏನು ಯೂಸ್ ಮಾಡ್ತಿದ್ರಲ್ಲ ಆ ಮಷಿನ್ಸ್ಗಳು ಯಾಕೆ ಬಿಸಾಕ್ತಾರೆ ಅಂದರೆ ಹೊರಗಡೆ ಹಾಕಿದ್ದಾರೆ ಅಂತಂದರೆ, ಇದು ಉಪ್ಪಿನ ಹಬೆಗೆ ಜಾಸ್ತಿ ಕಬ್ಬಿಣದಾಗಿರೋದ್ರಿಂದ ಬೇಗ ಹಾಳಾಗುತ್ತೆ. ಅದರಿಂದ ಬೇಗ ಅದನ್ನು ಮಷೀನನ್ನು ಚೇಂಜ್ ಮಾಡಬೇಕಾಗತ್ತೆ. ಮತ್ತು ಅದಕ್ಕೆ ಟ್ರಾನ್ಸ್ಪೋರ್ಟಿಗೆ ಯೂಸ್ ಮಾಡಲಿಕ್ಕೆ ಅವ್ರದ್ದೇ ಸ್ವಂತ ಓನ್ ವೆಹಿಕಲ್ಸ್ ಕೂಡ ಇದ್ದಾವೆ. ಅದರಿಂದ ಮೇಲ್ಗಡೆ ಹೊರಗಡೆ ಎಲ್ಲೆಲ್ಲಿ ಹೋಗುತ್ತೆ ಅದನ್ನು ಮಾಡಲಾಗುತ್ತೆ. ಇಲ್ಲಿ ನೀವು ನೋಡ್ಬೋದು ಬೋರ್ಡು, ನಾಗರಬೈಲು ಉಪ್ಪಿನ ಮಾಲೀಕರ ಸಹಕಾರಿ ಸಂಘ ನಿಯಮಿತ ಸಾಣಿಕಟ್ಟ ಅಂತ ಇದೆ. ಇದೆಲ್ಲ ಅವ್ರದ್ದೇ ವೆಹಿಕಲ್ಗಳು.
ಉಪ್ಪನ್ನೆಲ್ಲ ಒಂದು ಕಡೆ ಕಲೆಕ್ಟ್ ಮಾಡಿ ಈ ಕಡೆ ಡಂಪ್ ಮಾಡ್ತಾ ಇರ್ತಾರಲ್ಲ ಅದನ್ನು ತುಂಬ್ಕೊಂಡು ಹೋಗ್ಲಿಕ್ಕೆ ಅವ್ರದ್ದು ಲಾರಿ ಬಂದಿದೆ ನೋಡಿ. ಈ ಲಾರಿ ಮುಖಾಂತರ ಅಲ್ಲಿರೋ ಗೋಡನ್ಗೆ ಶಿಫ್ಟ್ ಮಾಡಲಾಗುತ್ತೆ. ನಾನು ಕಳೆದ ಸುಮಾರು ವೀಡಿಯೋದಲ್ಲಿ ನೋಡ್ದಂಗೆ ಇಲ್ಲಿ ಈ ಥರ ಸಾಲ್ಟ್ ಪ್ರೊಸೆಸಿಂಗ್ ಯೂನಿಟ್ ಏನಿರುತ್ತೆ ಅದರ ಬಗ್ಗೆ ತಪ್ಪು ಮಾಹಿತಿಯನ್ನೆಲ್ಲ ಕೊಡ್ತಾ ಇರ್ತಾರೆ. ಅಲ್ಲಿ ಹೈಜೀನ್ ಆಗಿರೋದಿಲ್ಲ. ಯಾಕಂದರೆ ಹೈಜೀನ್ ಅನ್ನೋ ವಿಚಾರಕ್ಕೆ ಬಂದರೆ ಸ್ವಲ್ಪ ಕಷ್ಟನೇ. ಯಾಕಂದರೆ ಇದು ಫುಲ್ಲು ಮಣ್ಣಲ್ಲಿ ಉಪ್ಪನ್ನು ರೆಡಿ ಮಾಡೋದ್ರಿಂದ ಅದೇನಾಗುತ್ತೆ ಅಂದರೆ ಮಣ್ಣಿನ ಜೊತೆಗೆ ಉಪ್ಪನ್ನು ಬೆಳಿಬೇಕಾಗತ್ತೆ. ಅವರು ಕೆಲವೊಂದು ರೂಲ್ಸ್ಗಳನ್ನು ಇಲ್ಲಿ ಫಾಲೋ ಮಾಡ್ತಾರೆ ನೋಡ್ಬೋದು. ಯಾಕೆ ಅಲ್ಲಿಂದ ಉಪ್ಪನ್ನು ತಗೊಂಡು ಬರೋ ಟೈಮಲ್ಲಿ ಇವನ್ ಚಪ್ಪಲಿ ಕೂಡ ಅವರು ಯೂಸ್ ಮಾಡೋದಿಲ್ಲ. ಅಂದರೆ ಈ ಅಂಗಳದಲ್ಲಿ ಉಪ್ಪಿನ ಕಾವು ಹೆಂಗಿರುತ್ತೆ ಅಂದರೆ ಈಗ ಟೈಮ್ ಅಪ್ರಾಕ್ಸಿಮೇಟ್ ಒಂದು 11-11:30 ಆಗಿದೆ. ಒಂದು 30-32 ತನಕ ಟೆಂಪ್ರೇಚರ್ ತೋರಿಸ್ತಾ ಇದೆ. ಈ ಟೈಮಲ್ಲಿ ಇವನ್ ಚಪ್ಪಲಿ ಕೂಡ ಹಾಕದೆ ಕೆಲಸ ಮಾಡ್ತಿರೋದು. ಇದರ ಹೈಜೀನ್ ವಿಚಾರಕ್ಕೆ ಬಂದರೆ ಇಷ್ಟು ಸಾಕು ಅನಿಸುತ್ತೆ. ಯಾಕಂದರೆ ಉಪ್ಪು ನಾರ್ಮಲಾಗಿ ನೆಲದ ಮೇಲೆ ಬೆಳೆಯೋದು. ಪ್ಯಾಕಿಂಗಲ್ಲಿ ಕೂಡ ಹಾಗೆಯೇ ತುಂಬ ನೀಟಾಗಿ ಅದರ ಪ್ರೊಸೆಸಿಂಗೆಲ್ಲ ನಡೀತಾ ಇತ್ತು. ಇಲ್ಲಿ ನಡೀತಿರೋದು ಫುಲ್ಲು ಸಾಂಪ್ರದಾಯಿಕ ಪದ್ಧತಿ ಆದರೂ ಕೂಡ ಅಷ್ಟು ನೀಟಾಗಿ ಅದರದ್ದು ಮ್ಯಾನೇಜ್ಮೆಂಟ್ ಎಲ್ಲ ನೋಡ್ಕೊಂಡಿದ್ದಾರೆ. ಖುಷಿ ಆಯಿತು. ನೋಡಿದ್ರೆ ಈ ಸಾಣೆಕಟ್ಟ ಸಾಲ್ಟ್ ಇಂಡಸ್ಟ್ರಿದು ಪ್ರೊಸೆಸಿಂಗ್ ಯೂನಿಟ್ ಅಂದರೆ ಉಪ್ಪು ಎಷ್ಟು ಮಟ್ಟದಲ್ಲಿ ರೆಡಿ ಆಗುತ್ತೆ ಅಂದರೆ ಅಲ್ಲಿ ಲಾಸ್ಟಲ್ಲಿ ಓಕೆನಾ ಇಷ್ಟಿದೆಯಲ್ಲ ಇಲ್ಲಿ ಫುಲ್ ಕೆಲಸ ಮಾಡ್ತಾಯಿದ್ದಾರೆ. ಓಕೆ, ಇಲ್ಲಿ ಒಂದು ರೋಡ್ ಇದೆ. ರೋಡ್ ಪಕ್ಕ ಮತ್ತೆ ಅಷ್ಟೇ ಇದೆ ಈ ಕಡೆ ಮತ್ತು ಈ ಕಡೆ ಸರೌಂಡಿಂಗಲ್ಲಿ ಒಂದು ರೌಂಡ್ ಆಗ್ತದೆ ಇಲ್ಲಿಂದ ಇಲ್ಲಿ ತನಕ ಫುಲ್ ಇದೆ. 5000 acres ಅಂತ ಇದೆ. ಅಷ್ಟು ರೆಡಿ ಆಗುತ್ತೆ. ಉಪ್ಪಿನ ಬಗ್ಗೆ ನಾನು ಸಪ್ರೇಟಾಗಿ ಕಂಪ್ಲೀಟಾಗಿ ಹೆಂಗೆ ರೆಡಿ ಆಗುತ್ತೆ ಅಂತ ಇನ್ನೊಂದು ಫೀಲ್ಡಲ್ಲಿ ವೀಡಿಯೋನ ಮಾಡಿದ್ದೆ. ಅದ್ರ ಬಗ್ಗೆ ಸಂಪೂರ್ಣ ಡೀಟೇಲ್ಸ್ ಬೇಕಂದರೆ ಇಲ್ಲಿ ಐ ಕಾರ್ಡಲ್ಲಿ ಮತ್ತು ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ. ಅದರ ಹತ್ರ ಈ ವಿಡಿಯೋ ಹಳೆ ವಿಡಿಯೋ ನಾನು ಚೆಕ್ ಮಾಡ್ಬೋದು. ಓಕೆ, ಮುಂದೆ ಹೀಗೆ ನೋಡ್ಕೊಳ್ತಾ ಬಂದರೆ ಫುಲ್ಲು ಅಲ್ಲಿಂದ ಇಲ್ಲಿ ತನಕ ಎಷ್ಟು ದೊಡ್ಡ ಏರಿಯಾ ಇದೆಯಲ್ಲ ಫುಲ್ಲು ನೋಡ್ಬೋದು. ಇವರನ್ನು ನೋಡ್ತಿರ್ಬೋದು. ಅವರು ಇಲ್ಲಿ ಫುಲ್ ಏರಿಯಾದು ಅಲ್ಲೊಂದು ಚಿಕ್ಕದಾಗಿ ಸೆಡ್ ಮಾಡಿಸಿರ್ತಾರೆ. ಆ ಸೆಡ್ಡಲ್ಲಿ ಸಪ್ರೇಟು ಅಲ್ಲಿಂದ ಅಲ್ಲಿಗೆ ಒಂದು 2 ಬ್ರಾಂಚ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ಸಪ್ರೇಟ್ ಅವ್ರಿಗೆ ಡಿವಿಷನ್ ಥರ. ಅಲ್ಲಿ ಅದಕ್ಕೆ ಹೆಂಗೆ ಕೆಲಸ ಮಾಡ್ತಾರೆ ಎಂತೆಲ್ಲ ನಡೀತಾ ಇದೆ ಪ್ರೊಸೆಸಿಂಗನ್ನು ನೋಡ್ಕೊಳ್ಳೋಕ್ಕೆ ಅವರು ಜಸ್ಟ್ ಸೂಪರ್ವೈಸರ್ ಥರ.